ರವಿತೇಜ್ ಅವರ ಇರುಮುಡಿ ಸಿನಿಮಾ ಹೇಗಿದೆ ಅಂದ್ರೆ ಓಕೆ ಪರವಾಗಿಲ್ಲ ಒನ್ ಟೈಮ್ ನೋಡಬಹುದು ಅಂತ ಅನ್ಸಿತ್ತು. ಹಂಗಂತ ಒಂದ್ ಒಳ್ಳೆ ಸಿನಿಮಾ ಮಸ್ಟ್ ವಾಚ್ ಅಂತ ಹೇಳಕ್ ಆಗಲ್ಲ, ಬಟ್ ಡೀಸೆಂಟ್ ಆಗಿದೆ, ನೋಡಬಹುದು. 50-50 ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ ಈ ಸಿನಿಮಾ. ಇದೊಂದು ಮೆಸೇಜ್ ಓರಿಯೆಂಟೆಡ್ ಸಿನಿಮಾ. ಫಸ್ಟ್ ಹಾಫ್ ಹೇಳ್ಕೊಳಕ್ಕೆ ಅಂತದ್ ಏನಿರೋದಿಲ್ಲ ಈ ಸಿನಿಮಾದಲ್ಲಿ, ಬಟ್ ಸೆಕೆಂಡ್ ಹಾಫ್ ಸ್ವಲ್ಪ ಸಿನಿಮಾ ಚೆನ್ನಾಗಿರುತ್ತೆ. ಬಿಕಾಸ್ ಕತೆ ಏನಂತ ರಿವೀಲ್ ಆಗುತ್ತೆ, ಮತ್ತೆ ಕೆಲವೊಂದು ಎಲಿಮೆಂಟ್ಸ್ ಗಳು ಚೆನ್ನಾಗಿರುತ್ತೆ. ಹಾಗೆ ಸಸ್ಪೆನ್ಸ್, ಕ್ರೈಮ್, ಮಿಸ್ಟರಿ ಇಲ್ಲಿ ತುಂಬಾ ಎಂಗೇಜಿಂಗ್ ಆಗಿತ್ತು. ಲಾಸ್ಟ್ 30 ಮಿನಿಟ್ಸ್ ಮಾತ್ರ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು ನನಗೆ. ಹಾಗೆ ಎಮೋಷನಲ್ ಸೀನ್ಸ್ ಗಳಿಗೆ ನಾವು ಕನೆಕ್ಟ್ ಆಗ್ಬಿಡ್ತೀವಿ. ಮೇನ್ಲಿ ತಂದೆ ಮಗಳನ್ನ ತುಂಬಾ ಇಷ್ಟ ಪಡೋರಿಗೆ ಈ ಸಿನಿಮಾ ತುಂಬಾ ಕನೆಕ್ಟ್ ಆಗುತ್ತೆ. ಸಿನಿಮಾ ನೋಡಿ ಥಿಯೇಟರ್ ಇಂದ ಹೊರಗೆ ಬಂದ್ಮೇಲೆ ನೀವು ಯಾರ ತಲೆನೂ ಮಾತಾಡಕ್ಕೆ ಆಗೋದಿಲ್ಲ. ಬಿಕಾಸ್ ಸಿನಿಮಾ ನೋಡಿ ಸಿಕ್ಕಾಪಟ್ಟೆ ಎಮೋಷನಲ್ ಆಗಿರ್ತೀರಾ ನೀವು. ಇರ್ಲಿ, ಇನ್ನು ಈ ಸಿನಿಮಾದ ಕತೆ ಏನಪ್ಪಾ ಅಂದ್ರೆ, ಅಯ್ಯಪ್ಪ ಆದ ನಮ್ಮ ರವಿತೇಜ್ ಅವರು ಬಾಳೆಹಣ್ಣಿನ ವ್ಯಾಪಾರ ಮಾಡ್ಕೊಂತ ತನ್ನ ಹೆಂಡತಿ ತನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಂತ ಇರ್ತಾನೆ. ಹಾಗೆ ಅವರು ಇರೋ ಊರಿನಲ್ಲಿ ಒಂದು ಸಮಸ್ಯೆ ಬರುತ್ತೆ. 2-3 ಹೆಣ್ಮಕ್ಳನ್ನ ಸಾಯಿಸಿ ಊರ್ ಹೊರಗಡೆ ಬಿಸಾಕ್ ಹೋಗಿರ್ತಾರೆ. ಅದನ್ನ ಯಾಕೆ ಆತರ ಮಾಡಿದ್ರು, ಅದನ್ನ ಮಾಡಿದ್ದಾದ್ರು ಯಾರು, ಈ ಸಮಸ್ಯೆ ಅಯ್ಯಪ್ಪನಿಗೆ ಗೊತ್ತಾದ್ಮೇಲೆ ಯಾವ ತರ ರಿಯಾಕ್ಟ್ ಆಗ್ತಾನೆ. ಅಯ್ಯಪ್ಪನ ಹೆಣ್ಣು ಮಗಳಿಗೆ ಈ ವಿಚಾರ ಎಲ್ಲ ಗೊತ್ತಿರುತ್ತೆ. ಯಾರು ಸಾಯಿಸಿದ್ರು, ಯಾಕೆ ಸಾಯಿಸಿದ್ರು ಎಲ್ಲ ಮಗಳಿಗೆ ಗೊತ್ತಿರುತ್ತೆ. ಅವರಪ್ಪನಿಗೆ ಈ ಸಮಸ್ಯೆ ಹೇಳಕ್ಕೆ ಹೋಗೋಷ್ಟರಲ್ಲಿ ಈಕಿಗೆ ಒಂದು ದೊಡ್ಡ ಸಮಸ್ಯೆ ಆಗಿರುತ್ತೆ. ಅದು ಏನಿಲ್ಲ ಸಿನಿಮಾ ನೋಡಿ ತಿಳ್ಕೊಳ್ಳಿ. ಈ ಸಿನಿಮಾ ಫ್ಯಾಮಿಲಿ ಆಡಿಯನ್ಸ್ ಗಂತೂ ತುಂಬಾ ಇಷ್ಟ ಆಗುತ್ತೆ. ಇನ್ನು ಈ ಸಿನಿಮಾದಲ್ಲಿ ಏನೇನ್ ಇಷ್ಟ ಆಯ್ತು ಅಂದ್ರೆ, ಡೈರೆಕ್ಟ್ ಅವರು ಶೂಟ್ ಮಾಡಿದಂತ ರಿಯಲ್ ಲೊಕೇಶನ್ಸ್ ಗಳು ತುಂಬಾ ಇಷ್ಟ ಆಯ್ತು. ಯಾಕೆಂದ್ರೆ ಸ್ಟೋರಿಗೆ ತುಂಬಾ ಕನೆಕ್ಟ್ ಆಗ್ಬಿಡ್ತೀನಿ. ಈ ಸಿನಿಮಾದಲ್ಲಿ ರವಿತೇಜ್ ಅವರ ಮಗಳಾಗಿ ಬೇಬಿ ನಕ್ಷತ್ರ ಅವರು ಏನ್ ಕ್ಯಾರೆಕ್ಟರ್ ಪ್ಲೇ ಮಾಡಿದಾರಲ್ಲ, ಅವ್ರ ಪರ್ಫಾರ್ಮೆನ್ಸ್ ಮಾತ್ರ ಟಾಪ್ ನಾಚ್ ಲೆವೆಲ್ ಇದೆ. ಹಾಗೆ ಜೀವ್ ಪ್ರಕಾಶ್ ಅವರು ಕೊಟ್ಟಂತ ಬ್ಯಾಕ್ ಗ್ರೌಂಡ್ ಸ್ಕೋರ್, ಸಾಂಗ್ಸ್ ಗಳು ತುಂಬಾ ಇಷ್ಟ ಆಯ್ತು. ಸೆಕೆಂಡ್ ಹಾಫ್ ನಲ್ಲಿ ಅಯ್ಯಪ್ಪ ಮಾಲೆ ಹಾಕಿರ್ತಾನೆ. ಅವಾಗ ಅಯ್ಯಪ್ಪ ಯಾರ ತಲೆ ಜಗಳಕ್ಕೆ ಹೋಗಕ್ಕೆ ಆಗಲ್ಲ, ಯಾಕಂದ್ರೆ ಮಾಲೆ ಹಾಕಿರ್ತಾರಲ್ಲ ಅದಕ್ಕೆ. ಅಯ್ಯಪ್ಪ ಆಟೋದಲ್ಲಿ ಹೋಗ್ತಿರುವಾಗ ಒಂದು ಆಕ್ಷನ್ ಫೈಟ್ ಸೀನ್ ಇದೆ, ಅದರಿಂದ ಬರುವ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಮಾತ್ರ ಗೂಸ್ ಬಂಪ್ಸ್ ತರಿಸುತ್ತೆ. ಹಾಗೆ ಸಿನಿಮಾಟೋಗ್ರಫಿ ಕೂಡ ತುಂಬಾ ಇಷ್ಟ ಆಯ್ತು. ಸಿನಿಮಾದಲ್ಲಿ ನನಗೆ ಏನೇನ್ ಇಷ್ಟ ಆಗಿಲ್ಲ ಅಂದ್ರೆ, ಫಸ್ಟ್ ಹಾಫ್ ನನಗೆ ಅಷ್ಟು ಇಷ್ಟ ಆಗ್ಲಿಲ್ಲ. ಬಿಕಾಸ್ ಲ್ಯಾಗ್ ಹೊಡಿತಾ ಇರುತ್ತೆ ಸೀನ್ಸ್ ಗಳು. ಹಾಗೆ ಸಿನಿಮಾ ತುಂಬಾ ಸ್ಲೋ ಆಗಿ ಹೋಗ್ತಾ ಇರುತ್ತೆ ಫಸ್ಟ್ ಹಾಫ್. ಸ್ಟೋರಿ ಟೆಲ್ಲಿಂಗ್, ಸ್ಕ್ರೀನ್ ಪ್ಲೇ ಇನ್ನೂ ಸ್ವಲ್ಪ ಬೆಟರ್ ಆಗಿರ್ಬೋದಿತ್ತಲ್ಲ ಅಂತ ಅನಿಸ್ತಿತ್ತು. ಇನ್ನು ಕ್ಲೀನ್ ಆಗಿ ಹೇಳ್ಬೇಕಪ್ಪ ಅಂದ್ರೆ, ಲಾಸ್ಟ್ 30 ಮಿನಿಟ್ಸ್ ಬಿಟ್ರೆ ಈ ಸಿನಿಮಾದಲ್ಲಿ ನನಗೆ ಏನ್ ಅಷ್ಟು ಇಷ್ಟ ಆಗ್ಲಿಲ್ಲ. ಅದಕ್ಕೆ ಒನ್ ಟೈಮ್ ನೋಡಬಹುದು ಅಂತ ಹೇಳಿದ್ನೆ. ನೀವೇನಾದ್ರೂ ಆಲ್ರೆಡಿ ಈ ಸಿನಿಮಾ ನೋಡಿದ್ರೆ ನಿಮಗೆ ಯಾವ ತರ ಅನಿಸಿತ್ತು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ಈ ಇರುಮುಡಿ ಸಿನಿಮಾಕ್ಕೆ ನಾನು ಕೊಡುವ ರೇಟಿಂಗ್ 2 ಔಟ್ ಆಫ್ 5.